ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆಗೆ ತಿಂಡಿ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಯೂಸ್ ಮಾಡೋಣ ಅಂಥೇಳಿ ನಿಮಗೂ ತೋರಿಸೋಣ ಅಂಥೇಳಿ ಓಪನ್ ಮಾಡ್ತಾಯಿದ್ದೀನಿ. ಓಕೆ, ಹಾಗೆ ಇದು ಈ ಕಡೆ ಏನು ಡಿಸೈನ್ ಇಲ್ಲ, ಲೈನ್ ಉಂಟು. ಈ ಕಡೆ ಸ್ವಲ್ಪ ಈ ಥರ ಡಿಸೈನ್ ಎಲ್ಲ ಇದೆ ಅಲ್ವಾ. ಇದನ್ನು ನಾವು ಈ ರೀತಿ ಮಡಿಸಿದ್ರೆ ಅಷ್ಟು ಅಂಟ್ಕೊಳ್ಳಲ್ಲ. ಈ ರೀತಿ ಮಡಿಸಿದ್ರೆ ಅಂಟ್ಕೊಳ್ಳಲ್ಲ ಅಷ್ಟು. ಆದರೆ ಇದನ್ನು ಈ ರೀತಿ ಪ್ಲೈನ್ ಇರುತ್ತೆ ನೋಡಿ, ಆ ಕಡೆಗೆ ಮಡಿಸಿದ್ರೆ ಫುಲ್ಲು ಅಂಟ್ಕೊಬಿಡುತ್ತೆ. ಈ ಥರ ನೋಡಿ, ನಿಮ್ಗೆ ಕಾಣಿಸ್ತಿರ್ಬೋದು, ಈ ಥರ ಅಂಟ್ಕೊಬಿಡುತ್ತೆ. ಓಕೆ, ಈ ಥರ ಮಡಿಸಿಟ್ರೆ ಅಂಟ್ಕೊಳ್ಳಲ್ಲ. ಯಾಕೆಂದರೆ ಇದು ಡಿಸೈನ್ ಎಲ್ಲ ಇದೆ ನೋಡಿ, ಅದರಿಂದ ಅಂಟ್ಕೊಳ್ಳಲ್ಲ. ಯಾಕೆ ಈ ಕಡೆ ಅಂಟ್ಕೊಳ್ಳೋದು ಕೊಟ್ಟಿದ್ದಾರೆ ಅಂದರೆ ತೋರಿಸ್ತೀನಿ. ಓಕೆ, ಹಾಗೆ ಇದು ತನ್ನ ಮೇಲೆ ವಾಶ್ ಮಾಡಿಟ್ಟಿದ್ದೀನಿ. ಯಾಕೆಂದರೆ ಡಸ್ಟ್ ಥರ ಇತ್ತು, ಅದರಿಂದ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಚಪಾತಿ ಮಾಡಿ ತೋರಿಸ್ತೀನಿ. ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಇವತ್ತು ತಿಂಡಿ ಬಂದು. ಈ ಕಡೆ ಯಾಕೆ ಪ್ಲೈನು ಅಂಟ್ಕೊಳ್ಳೋ ಥರ ಕೊಟ್ಟಿದ್ದಾರೆ ಅಂದರೆ ನೋಡಿ, ಈ ಥರ ನಾವು ನೆಲಕ್ಕೆ ಹಾಕ್ತೀವಲ್ವ, ಈ ಥರ ಆವಾಗಿದು ನಾವು ಚಪಾತಿ ಎಲ್ಲ ಮಾಡಬೇಕಾದ್ರೆ ಬರಬಾರ್ದು ಇದು ಅಂತೇಳಿ ಆ ರೀತಿ ಕೊಟ್ಟಿರೋದು. ಓಕೆ, ಇವಾಗ ಚಪಾತಿ ಮಾಡೋಣ, ನಿಮ್ಮ ಮುಂದೆನೇ ತೋರಿಸ್ತೀನಿ. ಓಕೆ, ಏಕೆಂದರೆ ನನಗೂ ಸರಿ ಇರುತ್ತಾ ಇರಲ್ವಾ ಏನು ಗೊತ್ತಿಲ್ಲ, ಟ್ರೈ ಮಾಡ್ತೀನಿ ಅಷ್ಟೇ. ಓಕೆ, ದೊಡ್ಡದಿದೆ ಮಾತ್ರ, ಸ್ಮಾಲ್ ಸೈಜ್ ಏನಲ್ಲ. ನೀವು ನೋಡ್ತಿರ್ಬೋದು, ಕಾಣಿಸ್ತಿದ್ಯಾ ನಿಮಗೆ? ಇಲ್ಲಿ ಇಟ್ಕೊಳ್ಳೋಣ. ಇವಾಗ ಈ ಥರ ಇಟ್ಕೊಂಡ್ರೆ ಅಲ್ಪ ಸ್ವಲ್ಪ ಅಂತೂ ಹಾಗೆ ಆಗುತ್ತೆ, ಹೊರಗಡೆ ಚಪಾತಿಗೆ ಬಂದೇ ಬರುತ್ತೆ. ಅಂದರೆ ಓಕೆ, ತೊಳೆದು ಇಟ್ಕೋಬೋದು, ಅಷ್ಟು ಗಲೀಜಾಗಲ್ಲ ಅಷ್ಟೇ. ಯಾರಾದರೂ ಹೊಸೊಬ್ರು ನೋಡ್ತಾ ಇದ್ದಾರೆ, ಇದು ಪ್ಲಾಸ್ಟಿಕ್ ಅಲ್ಲ, ಇದು ಒಂದು ಸಿಲಿಕಾನು ಇಂದ ಮಾಡಿರ್ತಾರೆ. ಪ್ಲಾಸ್ಟಿಕ್ ಅಂತ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ಆರಾಮಾಗಿ ಚಪಾತಿ ಮಾಡ್ಬೋದು. ಏನಾಗುಮ್ಮ, ಇದನ್ನು ಸ್ವಲ್ಪ ಈ ಕಡೆಗೆ ಹಾಕ್ಕೋಬೇಕು. ಏಕೆಂದರೆ ನೋಡಿ, ಅಂಟ್ಕೊಂಡಿತ್ತಲ್ವ, ಇಲ್ಲಿ 2 ಕಲ್ಲನ್ನ ಆ್ಯಡ್ ಮಾಡಿದ್ದಾರೆ. ಇಲ್ಲೊಂದು ಕಲ್ಲಿದೆ, ಇದು ಸ್ವಲ್ಪ ಹೈಟ್ ಇದೆ. ಇಲ್ಲಿ ಸ್ವಲ್ಪ ಹಳ್ಳ ಥರ ಇದೆ, ಅದಕ್ಕೆ ನೀಟಾಗಿ ಇಲ್ಲಿ ಒಟ್ಟಕ್ಕಾಗಲ್ಲ. ಇದು ಜಾಸ್ತಿ ಐತೆ ಇಲ್ಲಿ. ಓಕೆ ಓಕೆ, ಆರಾಮಾಗಿ ಚಪಾತಿ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ದೊಡ್ಡದು ಇದೆ. ಒತ್ತಬೇಕಾದ್ರೆ ಚಪಾತಿ ಇದು ಬಂದ್ಬಿಡುತ್ತೆ, ಅಂದರೆ ಇದು ಅಂಟ್ಕೊಳ್ಳುತ್ತೇನೋ ಏನೋ ಒಂಥರ ಫೀಲ್ ಆಗ್ತಿತ್ತು. ಇದು ಅಂದರೆ ಈ ಥರ ಗ್ರಾನೈಟ್ಗೆ ಹಾಕಿದ್ಮೇಲೆ, ಇದು ಗ್ರಾನೈಟ್ ಎಲ್ಲ ಕಡ್ಪಕಲ್ಲು ಹಾಕಿದ್ಮೇಲೆ ಇದಕ್ಕೆ ಅಂಟ್ಕೊಬಿಡುತ್ತೆ, ಬರಲ್ಲ. ಆರಾಮಾಗಿ ನಾವು ಚಪಾತಿ ಎಲ್ಲ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನಾನು ಇವಾಗ ಚಪಾತಿಲಿ ಟೊಮೆಟೊ ಗೊಜ್ಜು ಬೇಯ್ತಾ ಇದೆ. ಗುಮ್ಮಿ ಇಲ್ಲಿದ್ದಾಳೆ, ಇಲ್ಲಿ ಕಾಣಿಸಲ್ಲ, ಕಾಣಿಸ್ತಿದ್ಯಾ ನೋಡಿ? ಅಲ್ಲಿ ನೋಡು, ಅಲ್ಲಿ ಅವಳಿಗೆ ಚಿಕನ್ ಬೇಕಂತೆ ಬೆಳಿಗ್ಗೆ. ಚಿಕನ್ ಸುಂದರಿ ಅಲ್ಲಿ ಇಲ್ಲಿ 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 ಇಲ್ಲಿ. ಓಹ್, ನಾನು ಚಪಾತಿ ಮಾಡಬೇಕು, ಟೈಮ್ ಆಗಿ ಹೋಗಿದೆ. ಓಕೆ ಓಕೆ, ಇವಾಗ ಚಪಾತಿ ಎಲ್ಲ ಮಾಡಾಗಿದೆ. ಕಿಚನ್ ಸ್ವಲ್ಪ ಗಲೀಜಾಗಿದೆ. ಓಕೆ, ಕ್ಲೀನ್ ಮಾಡಿಲ್ಲ. ಹಾಗೆ ಚಪಾತಿ ಎಲ್ಲ ಮಾಡಿಟ್ಟಿದ್ದೀನಿ. ಹಾಗೆ ಇದೆಲ್ಲ ತೋರಿಸೋಣ ಎಷ್ಟು ಡಸ್ಟು ಆಗುತ್ತೆ ಅಂತೇಳಿ ಅಷ್ಟೇ. ಓಕೆ, ಒಂದು ನಿಮಿಷ. ಇಲ್ಲಿ ನೋಡಿ, ಈ ಥರ ಆಗುತ್ತೆ. ಅಂದರೆ ಅಲ್ಪ ಸ್ವಲ್ಪ ಅಂತೂ ಹಾಗೆ ಆಗಿರುತ್ತೆ ನೋಡಿ. ತುಂಬ ಗಲೀಜಾಗೋ ಬದಲು ಸ್ವಲ್ಪ ಗಲೀಜಾಗುತ್ತೆ. ಈ ಪ್ಲೇಸ್ ಏನಿರುತ್ತೆ ಈ ರೀತಿ ಅಂಟ್ಕೊಂಡಿರುತ್ತೆ ಅಷ್ಟೇ. ಇವಾಗ ಇದನ್ನು ತೊಳೆದು ಇಟ್ಕೋಬೇಕು, ಅದೇ ಬೇಜಾರು. ಹೇಗಿದ್ರೂ ಕ್ಲೀನ್ ಮಾಡೇ ಮಾಡ್ತೀವಿ.
ಸುಮ್ಮನೆ ಇವೆಲ್ಲ ಡಬ್ಬಲ್ ಕೆಲಸ, ನಾವೇನೋ ಅಂದ್ಕೊಂಡು ಮಾಡ್ತೀವಿ ನೋಡಿ. ಇವಾಗ ಈ ಪ್ಲೇಸ್ ಎಲ್ಲ ನೀಟಾಗಿದೆ, ಅಂದರೆ ತುಂಬ ಗಲೀಜು ಅನ್ಸಲ್ಲ, ಸ್ವಲ್ಪ ಗಲೀಜು ಅನಿಸುತ್ತೆ ಅಷ್ಟೆ ನೋಡಿ. ಮಾರ್ಕ್ ಥರ ಕಾಣಿಸ್ತಿದ್ಯಾ ನಿಮಗೆ ಅಲ್ಲೆಲ್ಲ? ಓಕೆ, ಇವಾಗ ಇದನ್ನು ತೊಳೆದಿಟ್ಟರೆ ಸರಿ ಇರುತ್ತೆ ಅಷ್ಟೇ. ನಾನಿವಾಗ ಚಪಾತಿ ತಿಂತೀನಿ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ತೋರಿಸೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೆ ಅಷ್ಟೆ. ಏಯ್ ಚುಬಿ ನಡಿ. ಇವಳೇನು ಮಾಡೋದು ಗೊತ್ತಾ, ವಾರ್ಡ್ರೋಬಲ್ಲಿ ಬಂದು ಮಲಗೋಕ್ಕೆ ಟ್ರೈ ಮಾಡ್ತಾಳೆ. ಓಕೆ ಫ್ರೆಂಡ್ಸ್, ಹಾಗೆ ಟೈಮ್ ಬಂದು 10:15 ಆಗ್ತಿದೆ. ಹಾಗೆ ಇವತ್ತು ಬೆಡ್ ನೋಡೋದಕ್ಕೆ ಒಬ್ಬರು, ಅಂದರೆ ಹಾಸಿಗೆ ಹೊಲಿತಾರೆ ನೋಡಿ, ಅವ್ರು ಬಂದಿದ್ದರು. ಅಂದರೆ ಎಲ್ಲೋಯ್ತು, ಕೆಳಗಡೆ ಮಲಗೋಕ್ಕೆ ಕಷ್ಟ ಅವಳಿಗೆ. ಅಲ್ಲೋ ಸೋಫಾ ಮೇಲೆ ಮಲಗಿಲ್ಲ, ಇಲ್ಲಿ ಮಲಗು, ಅಲ್ಲಿ ಮಲಗು. ನೋಡಿ, ಮೇಲೆ ಮಲಗೋಕ್ಕೆ ಬೀರು ಮೇಲೆ. ಲಾಕ್ ಮಾಡ್ತೀನಿ ಡೋರು ಬಂದರೆ. ನಾನು ಏನಾದರೂ ಹಾಸಿಗೆ ಹೊಲಿತಾರೆ ನೋಡಿ, ಅವ್ರು ಬಂದಿದ್ರು. ಈ ಹಾಸಿಗೆನ ಚೇಂಜ್ ಮಾಡೋಣ ಅಂತೇಳಿ, ಬೇರೆ ಹಾಸಿಗೆ ಹೊಲಿಸೋಣ ಅಂತೇಳಿ. ಅದಕ್ಕೆ ಈ ಹಾಸಿಗೆನ ತೊಗೊಳ್ಳಿ, ದುಡ್ಡು ಕೊಡಬೇಡಿ, ಫ್ರೀಯಾಗಿ ತೊಗೊಂಡೋಗಿ ಅಂದರೆ ಬೇಡ ಅಂತ ಹೇಳ್ತಿದ್ದಾರೆ. ಇವಾಗ ಯಾರೂ ಈ ಥರದ್ದು ಯೂಸ್ ಮಾಡಲ್ಲ, ತುಂಬ ಕಡಿಮೆ. ಅದೇನಿದು ಬಿಳಿ ಹತ್ತಿ, ಕರಿ ಹತ್ತಿ ಅಲ್ಲ, ಚೆನ್ನಾಗಿದೆ. ಇದು ಹೊಲಿಸುವಾಗ ನಾವು 2,500 3,000 ಏನೋ ಕೊಟ್ಟು ಹೊಲಿಸಿರೋದು. ಅದಕ್ಕೆ ಫ್ರೀನೇ ತೊಗೊಂಡೋಗಿ ದುಡ್ಡು ಕೊಡಬೇಡಿ ಅಂದರೆ ಅವರು ಬೇಡ ಮೇಡಮ್ ಯಾರು ತೊಗೊಳ್ಳಲ್ಲ ಅಂದ್ಬಿಟ್ರು. ಅವ್ರು ಬರ್ತಾರೆ ಅಂದರೆ ಹಾಸಿಗೆ ಹೊಲಿತೀವಿ ಅಂತ, ಆದರೆ ನಮ್ಮ ಹಾಸಿಗೆಲ್ಲ ತೊಗೊಂಡೋಗಲ್ಲಂತೆ. ಅದಕ್ಕೀಗ ನಾವು ಏನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ, ಈ ಕಪ್ಪು ಹತ್ತಿ ಇದೆ ನೋಡಿ, ಅದ್ರದ್ದನ್ನ ಅಂದರೆ ಆ 2 ಬೆಡ್ಡನ್ನು ಬಿಸಾಕೋಣ. ಮತ್ತು ಪಿಲ್ಲೋಗಳು ಅಷ್ಟೇ, ಕಪ್ಪು ಹತ್ತಿದೆ, ಸುಮಾರು ಒಂದು 4-5 ಪಿಲ್ಲೋಗಳಿದೆ. ಅದಕ್ಕೆ ಇದರಲ್ಲಿ 2 ಹಾಸಿಗೆ, ಸಿಂಗಲ್ 2 ಹಾಸಿಗೆ ಹೊಲಿಸೋಣ. ಅಂದರೆ ಯಾರಾದರೂ ಬಂದಾಗ ಎಮರ್ಜೆನ್ಸಿಗೆ ಬೇಕೇ ಬೇಕು. 2 ಬೆಡ್ ಹೊಲಿಸೋಣ, ಹಾಗೆ ಅದ್ರ ಜೊತೆಗೆ ಒಂದು 5-6 ಪಿಲ್ಲೋ ಹೊಲಿಸೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಅವರಿಗೆ ಅಳತೆ ಎಲ್ಲ ತೊಗೊಂಡು ಹೋಗಿದ್ದಾರೆ. ನಾಳೆ ಬೆಳಿಗ್ಗೆ ಒಂದು 6:30-7 ಗಂಟೆಗೆಲ್ಲ ಬರ್ತೀವಿ ಅಂತೇಳಿ ಹೋಗಿದ್ದಾರೆ. ಇದು ಬಂದು ಇದರಲ್ಲಿ ಬಟ್ಟೆ ಬರುತ್ತೆ ನೋಡಿ, ಇದಲ್ಲ, ಇದು ಒಳಗಡೆ ಒಂದೊಂದ್ಸರಿ ಬರೋದೇ ಇಲ್ಲ. ಇದೇನು ಗೊತ್ತಾ, ಇದು ಬಂದು ಸಿಲ್ಕು. ಇದು ಕಾಲೆಲ್ಲ ಹೊಡ್ಕೊಬಿಟ್ಟಿರ್ತೀವಿ ನೋಡಿ, ಅಂಥ ಟೈಮಲ್ಲಿ ಏನಾದರೂ ಕವರ್ ಇಲ್ಲ ಅಂದರೆ ಇದೇನಾಗುತ್ತೆ, ಉಗುರೆಲ್ಲ ಚುಚ್ಚುತ್ತೆ, ಮತ್ತು ಕಾಲು ಹೊಡ್ಕೊಬಿಟ್ಟಿರ್ತೀವಿ ನೋಡಿ, ಹಿಂಡಿ, ಅದು ಅಷ್ಟೇ ಕಿತ್ಕೊಂಡು ಬರುತ್ತೆ, ಸಿಲ್ಕ್ ಆಗಿರೋದ್ರಿಂದ. ಅದರಿಂದ ನಾನು ಅವ್ರಿಗೆ ಹೇಳಿರೋದು ಕಾಟನ್ನೇ ತೊಗೊಬನ್ನಿ ಅಂತ ಹೇಳಿದ್ದೀನಿ. ಸರಿ ಆಯಿತು ಅಂತ ಹೇಳಿದ್ದಾರೆ. ಆ ಥರ ಪ್ಲ್ಯಾನ್ ಮಾಡಿ ಬೆಳಿಗ್ಗೆನೇ ಬಂದಿದ್ದರು, ಒಂದು 8 ಗಂಟೆ ಆ ಥರ ಟೈಮಲ್ಲಿ ತಿಂಡಿ ಮಾಡ್ತಾಯಿದ್ದೆ, ಆ ಟೈಮಲ್ಲಿ ಬಂದಿದ್ದಾರೆ. ಅದಕ್ಕೆ ಸರಿ ಅದೇ ಮಾಡ್ಕೊಳ್ಳಿ, ಆ ಥರನೇ ಮಾಡ್ಕೊಳ್ಳಿ, ಉಳ್ದಿರೋದನ್ನ ಏನು ಮಾಡೋದು ಅಂತ ಗೊತ್ತಿಲ್ಲ. ಇದು ನನ್ನ ಪ್ರಕಾರ ಒಂದು 60 kg ಇರ್ಬೋದು ಇದು ಹತ್ತಿ. ಉಳ್ದಿರೋದನ್ನ ಬಿಸಾಕ್ಬಿಡಿ ಮೇಡಮ್, ಯಾರೂ ತೊಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಗೊತ್ತಿಲ್ಲ ಉಳ್ದಿರೋದನ್ನ ಏನು ಮಾಡೋದು ಅಂತೇಳಿ. ಒಂದು 25-30 kg ಹೋದ್ರೂ ಇನ್ನೂ 30 kg ಉಳ್ಕೊಳ್ಳುತ್ತೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ಸದ್ಯಕ್ಕೆ ಇಷ್ಟು ಮಾಡಿ ಆಮೇಲೆ ನೋಡೋಣ. ಅಕಸ್ಮಾತ್ ಹಂಗೂ ಉಳಿದ್ರೆ ಒಂದು ಚೀಲಕ್ಕೆ ಹಾಕಿ ತುಂಬಿಸಿಡೋಣ, ಏನಕ್ಕಾದ್ರೆ ಯೂಸ್ ಆಗುತ್ತಾ ಅಥವಾ ಏನು ಗೊತ್ತಿಲ್ಲ, ಬೇರೆ ಏನು ಪ್ಲ್ಯಾನ್ ಮಾಡೋದು ಅಂತೇಳಿ ಆ ಥರ ಹೇಳಿದ್ದೀವಿ. ಅದಕ್ಕೆ ಹ್ಞೂ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನು ಉಳ್ದಿರೋದು ಬಿಸಾಕಿ ಅಂದರೆ ಒಟ್ಟು ಉರಿಯುತ್ತೆ. ಓಕೆ ಫ್ರೆಂಡ್ಸ್, ನೋಡೋಣ ಏನಾಗುತ್ತೆ ಅಂತ. ಹಾಗೆ ತಲೆಗೆಲ್ಲ ಎಣ್ಣೆ ಎಲ್ಲ ಹಚ್ಚಿದ್ದೀನಿ, ತಲೆ ಸ್ನಾನ ಮಾಡೋಣ ಅಂತೇಳಿ. ಓಕೆ, ಆಮೇಲೆ ಮಾಡ್ತೀನಿ ತಲೆ ಸ್ನಾನ ಸಂಜೆ. ನೋಡಿ, ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತೇಳಿ ಒಂದು 11 o'clock ಅನಿಸುತ್ತೆ. ಆವಾಗ ನನಗೆ ಬಂದಿಲ್ಲ ಫೋನು, ಮೋಹನ್ ಮಾಮಂಗೆ ಒಂದು ಫೋನ್ ಬಂತು. ಅಂದರೆ ಮೋಹನ್ ಮಾಮ ಇದ್ದಾರಲ್ಲ, ಅವರ ಚಿಕ್ಕಮ್ಮ ತೀರೋಗಿದ್ದಾರೆ ಅಂತೇಳಿ. ಅಂದರೆ ಅವರು 9 ಗಂಟೆಗೆ ತೀರೋಗಿದ್ದಾರೆ. ಆದರೆ ಮೋಹನ್ ಮಾಮನಿಗೆ ಗೊತ್ತಾಗಿರುವಂಥದ್ದು 11 ಗಂಟೆ ಆ ಥರ. ಆಮೇಲೆ ನನಗೆ ಫೋನ್ ಮಾಡಿ ಹೇಳಿದ್ರು ಈ ಥರ ಆಗಿದೆ ಅಂಥೇಳಿ. ಆಮೇಲೆ ನಾನು ಇವತ್ತೇ ಮಾಡ್ತಾರಾ ಅಥವಾ ನಾಳೆಗೆ ಮಾಡ್ತಾರಾ ಕರೆಕ್ಟಾಗಿ ತಿಳ್ಕೊಳ್ಳಿ ಅಂತ ಅಂದೆ. ಸರಿ ಆಯಿತು ಅಂದ್ಬಿಟ್ಟು ಮತ್ತೆ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡಾಗ ಇವತ್ತೇ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವತ್ತೇ ಮಾಡ್ತೀವಿ ಅಂದರೆ ನಾವು ಇವಾಗಲೇ ಹೊರಡಬೇಕು.
ಸರಿ ಆಯಿತು, ನಾನು ಬರ್ತೀನಿ, ಆಫೀಸಲ್ಲಿ ರಜೆ ಎಲ್ಲ ಕೇಳಿಕೊಂಡು ಬರ್ತೀನಿ, ಕೀ ಎಲ್ಲ ಕೊಡಬೇಕಲ್ವ, ಅದೆಲ್ಲ ಕೊಟ್ಟು ಬರ್ತೀನಿ, ಅಷ್ಟೊತ್ತಿಗೆ ನೀನು ರೆಡಿ ಆಗಿರು ಅಂತ ಹೇಳಿದ್ರು. ಓಕೆ ಸರಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ಹೇಗಿದ್ದರೂ ಡ್ರೆಸ್ ಹಾಕ್ಕೊಂಡಿದ್ದೆ, ಹೇಗಿದ್ದರೂ ಅಲ್ಲಿಂದ ಬಂದು ಸ್ನಾನ ಮಾಡೇ ಮಾಡ್ತೀವಿ, ಅದಕ್ಕೆ ನಾನು ಅದೇ ಡ್ರೆಸ್ಸಲ್ಲೇ ಹೊರಟೆ. ಒಂದು ಜಾಕೆಟ್ ಹಾಕ್ಕೊಂಡೆ, ಯಾಕೆಂದರೆ ಸ್ವಲ್ಪ ಮೋಡ ಥರ ಇತ್ತಲ್ವ, ಅದರಿಂದ ಸ್ವಲ್ಪ ಜಾಕೆಟ್ ಹಾಕ್ಕೊಂಡು ಹೊರಟೆ. ಒಂದು ಸರಿ ಲೈಟಾಗಿ ಬಿಸಿಲು ಇತ್ತು, ಆದರೂ ಜಾಕೆಟ್ ಬೇಡ ಅನ್ನಿಸ್ತಾಯಿತ್ತು. ಆಮೇಲೆ ನೋಡಿದರೆ ಯಾವುದಕ್ಕೆ ಇರಲಿ ಅಂದ್ಬಿಟ್ಟು ತೊಗೊಂಡೆ, ಯಾಕೆಂದರೆ ನನಗೆ ಸ್ವಲ್ಪ ಚಳಿ ಅಂದರೆ ಆಗೋದೇ ಇಲ್ಲ. ಆಮೇಲೆ ನೋಡಿದ್ರೆ ಹೋಯ್ತಾ ಗಾಳಿ ಬೀಸುತ್ತೆ ನೋಡಿ, ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಆವಾಗ ಚಳಿ ಅನಿಸುತ್ತೆ. ಸುಮ್ಮನೆ ನಿಂತ್ಕೊಂಡಿದ್ರೆ ಚಳಿ ಅನಿಸಲ್ಲ, ಹೋಗ್ತಾ ಇದ್ದರೆ ಚಳಿ ಅನಿಸುತ್ತೆ. ಅದಕ್ಕೆ ನಾನು ಜಾಕೆಟ್ ಹಾಕ್ಕೊಂಡು ಹೊರಟೆ. ಇವರಿಗೆ ಬಂದು ಸುಮಾರು ನಾವು ಬೇವೂರು ಬೆಟ್ಟಕ್ಕೆ ಹೋಗಿದ್ವಿ ನೋಡಿ, ನಮ್ಮ ಮನೆ ದೇವರಿಗೆ. ನಾವು ಶನಿವಾರ ಹೋಗಿದ್ವಿ, ಶುಕ್ರವಾರನೇ ಇವರಿಗೆ ಗಾಡಿಯಿಂದ ಬಿದ್ದು ಸ್ವಲ್ಪ ಏಟಾಗಿತ್ತು ತಲೆಗೆ. ಆದರೆ ನಮಗೆ ಗೊತ್ತಾಗಿದ್ದು ಶನಿವಾರ. ಆವತ್ತು ಮೋನ್ಮಮ್ಮಂಗೆ ಹೇಳ್ತಾ ಇದ್ದೆ, ನಾವು ಬೆಟ್ಟದಿಂದ ಬರುವಾಗ ಊರಿಗೆ ಹೋಗೋಣ ಅಂಥೇಳಿ. ಯಾವಾಗಲೂ ಬೆಟ್ಟದಿಂದ ಬರಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಹೇಗಿದ್ರು ಅಲ್ಲಿ ತನಕ ಬಂದಿರ್ತೀವಲ್ವ, ಚನ್ನಪಟ್ಟಣ ತನಕ, ಹಾಗೆ ಊರಿಗೆ ಹೋಗ್ತೀವಿ. ಊರಿಗೆ ಹೋಗಬೇಕು ಅಂದರೆ ಇವ್ರು ಚಿಕ್ಕಮ್ಮನ ಮನೆಗೆ ಹೋಗಿ ಅಲ್ಲಿಂದ ಸ್ವಲ್ಪ ಹೊತ್ತಿದ್ದು ಹಾಗೆ ಮಳವಳ್ಳಿಗೆ ಹೋಗೋದು, ಆ ಥರ ಎಲ್ಲ ಮಾಡ್ತಾಯಿದ್ವಿ. ಅವತ್ತು ಹೇಳ್ದೆ ಮೋನ್ಮಮ್ಮನಿಗೆ ಈ ಥರ ಹೋಗೋಣ ಅಂಥೇಳಿ. ಅದಕ್ಕೆ ಮೋನ್ಮಮ್ಮ ಇಲ್ಲ ಈ ಥರ ಆಗಿದೆಯಂತೆ ಅಂತ. ಅಂದರೆ ನಾವು ದೇವಸ್ಥಾನ ಮುಗಿಸ್ಕೊಂಡು ಬರಬೇಕಾದ್ರೆ ಮೋನ್ಮಮ್ಮ ನನಗೆ ಹೇಳಿದ್ದು. ಅಂದರೆ ಮೋನ್ಮಮ್ಮನಿಗೆ ಬೆಳಿಗ್ಗೆನೇ ವಿಷಯ ಗೊತ್ತಾಗಿದೆ, ಆದರೆ ನಾನು ಬಸ್ಸಲ್ಲಿ ಹೋದ್ನಲ್ಲ, ಅದಕ್ಕೆ ನಂಗೆ ವಿಷಯ ಗೊತ್ತಿರಲಿಲ್ಲ. ಬರಬೇಕಾದ್ರೆ ನಾನು ಯಾವಾಗ ಊರಿಗೆ ಹೋಗೋಣ ಅಂತ ಅಂದೆ, ಆವಾಗ ಈ ಥರ ಆಗಿದೆ ಅಂತ ಆವಾಗ ಹೇಳಿ. ಟೈಮ್ ಎಷ್ಟು ಗೊತ್ತಾ, ಇವಾಗ 2 ಗಂಟೆ. ನಾವು ಇದು ಯಾವ ರೋಡು ಅಂದರೆ, ಇಲ್ಲಿಂದ KM ದೊಡ್ಡಿಗೆ ಹೋಗ್ತಾ ಇದ್ದೀವಿ. ಇದು ಟೀಕೆಹಳ್ಳಿ ಅಂದರೆ ತೊರೆಕಾಡಿನಹಳ್ಳಿಯಿಂದ ಒಂದೇ ರೋಡ್ ಅಂತ, ಏನೋ ಕತ್ತೆ ರೋಡು ಅಂತ ಹೇಳಿದ್ದಾರೆ. ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ವೆಹಿಕಲಲ್ಲಿ. ಮೋನ್ಮಮ್ಮ ಗಾಡಿಯಲ್ಲಿ ಕುತ್ಕೊಂಡು ಕಾಲೆಲ್ಲ ನೋಯ್ತಾ ಇತ್ತಾ, ಅದಕ್ಕೆ ನಡ್ಕೊಂಡು ಹೋಗೋಣ ಸ್ವಲ್ಪ ದೂರ ಅಂತೇಳಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಇದು ಅಂತರಳ್ಳಿ ಬಿಟ್ಟು ಸಿದ್ದಾಪುರ ಉಸ್ಕೂರು, ಆಮೇಲೆ ಚೆನ್ನಿಪುರ, ಒಂದಗೆರೆ ಚೆನ್ನಿಪುರ ಅಂತದೆ. ಅದು ಬಿಟ್ರೆ ಇನ್ನು ಮಳೆನಳ್ಳಿ, ಮುಡಿನಳ್ಳಿ. ಅಷ್ಟು ಬಿಟ್ಕೊಂಡ್ರೆ ಇದು ಅಣ್ಣೂರಿಗೆ ಹೋಗ್ಬೇಕು ನಾವು. ಅಣ್ಣೂರ್ಗೆ ದೊಡ್ಡಿ ಹತ್ರ ಅಣ್ಣೂರು ಬರುತ್ತಲ್ವಾ, ಅಲ್ಲಿ ಯಾರೋ ತೀರೋಗಿದ್ದಾರೆ. 10 ರೂಪಾಯಿ ಹೋಗ ಮಳೆನಳ್ಳಿ. ಎಷ್ಟು ಕಿಲೋಮೀಟರ್ ಆಗ್ಬೋದು? ಎಷ್ಟು ಕಿಲೋಮೀಟರ್? ಅವ ನನ್ನ ಮಗಳು ಕೊಟ್ಟು ನನಗೆ ಗೊತ್ತಾಯ್ತಾ ಇಲ್ಲ. 10 ರೂಪಾಯಿ ಕಣವ. ಹತ್ರನಾ? 5 ನಿಮಿಷ ಕೊಂಟಾಗ್ಬೋದು. ಕೂಟಲ್ಲಿ ಹೋಯ್ತೀರಲ್ವ, ಗಾಡಿಯಲ್ಲಿ ಹೋಯ್ತೀವಿ. ಅಣ್ಣೂರ ಹತ್ರನೇ ದೊಡ್ಡಿ. ನಾವು ದೊಡ್ಡಿಗೆ ಹೋಗ್ಬೇಕೇನೋ ಅಂತ ನಾವ್ ಅನ್ಕೊಂಡ್ವಿ. ಇಲ್ಲ, ಈಚೆಗೆ ಸಿಗ್ತದೆ. ಕೇಳ್ಕನಿ ಅದು ದೊಡ್ಡಿಗೆ ಹೋದ್ ಆ ಫ್ಯಾಕ್ಟ್ರಿಯಿಂದ ಈಚೆಗೆ ಸಿಗ್ತದೆ. ಸಕ್ಕರೆ ಫ್ಯಾಕ್ಟ್ರಿ ಅದಲ್ಲ, ಅದ್ರಲ್ಲಿ ಈಚೆಗೆ ಸಿಗ್ತದೆ ಅಣ್ಣೂರು. ಸರಿ. ನಾವು ಫಸ್ಟ್ ಟೈಮು ಈ ರೂಟ್ ಬರ್ತಿರೋದು. ಆಮೇಲೆ ಅವ್ರ ಪಾಪ ಮೇಕೆಲ್ಲ ಮೇಯಿಸ್ತಾ ನಿಂತಿದ್ರು, ಅವ್ರನ್ನ ಕೇಳಿದ್ವಿ. ಆಮೇಲೆ ರೂಟೆಲ್ಲ ಹೇಳ್ಕೊಟ್ರು. ಹಾಗೆ ಈ ರೂಟಲ್ಲಿ ಬರಬೇಕಾದ್ರೆ ಅವ್ರು ಹೇಳ್ತಾಯಿದ್ರು ಅಂತರಳ್ಳಿ ಬೆಟ್ಟ ಅಂಥೇಳಿ. ನಾನು ಸುಮಾರು ವೀಡಿಯೋಸ್ಗಳೆಲ್ಲ ನೋಡಿದೆ, ಅಂತರಳ್ಳಿ ಬೆಟ್ಟ ಅದು ಅಂಥೇಳಿ. ಆದರೆ ಇಲ್ಲೇನಾ ಅಂಥೇಳಿ ಹಾಗೆ ಅಲ್ಲಿ ಬೆಟ್ಟ ಎಲ್ಲ ಕಾಣಿಸ್ತಾ ಇತ್ತು. ಇದೇನಾ, ಎಷ್ಟು ಚೆನ್ನಾಗಿದೆ ಇಲ್ಲಿಂದೆಲ್ಲ ಅಂಥೇಳಿ. ಇಲ್ಲಿಂದ ನೋಡುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾವಾಗಲಾದರೂ ಒಂದು ಸರಿ ಅಲ್ಲಿ ಹೋಗಬೇಕು ಅಂತ ಅನ್ನಿಸ್ತಾಯಿತ್ತು. ಅದಕ್ಕೆ ಒಂದು ಸ್ವಲ್ಪ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ನೋಡಿ. ದೂರದಿಂದ ನಾನು ವೀಡಿಯೋ ಮಾಡಿರೋದು. ಅಂದರೆ ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ, ಅಲ್ಲಿ ಬೆಟ್ಟ ಇದೆ, ಅಲ್ಲಿ ಯಾವಾಗಲಾದರೂ ಹೋದಾಗ ವೀಡಿಯೋ ಎಲ್ಲ ಮಾಡ್ತೀನಿ ನೋಡಿ. ಇವರೇನೇ ತೀರೋಗಿರೋದು. ಇವ್ರದ್ದು ವೀಡಿಯೋಸ್ ಎಲ್ಲ ಹಾಕಿದ್ದೀನಿ, ಯಾವುದೋ ಒಂದೇ ವೀಡಿಯೋ, ಯಾವಾಗಲೂ ಒಂದು ಸರಿ ಹೋದಾಗ ಇವ್ರ ವೀಡಿಯೋಸ್ನ ಹಾಕಿದ್ದೆ. ಆದರೆ ದಪ್ಪನಾಗಿದೆ ಎಷ್ಟು ಗಂಟೆಗೆ ಗೊತ್ತಾ? 6 ಗಂಟೆ, ಸಂಜೆ 6 ಗಂಟೆಗೆ ಬಾಡಿನ ತೊಗೊಬಂದಿದ್ದು. ಏಕೆಂದರೆ ಸ್ವಲ್ಪ ಏನೋ ಪ್ರೊಸೀಜರ್ ಎಲ್ಲ ಇತ್ತು. ಯಾಕೆಂದರೆ ಗಾಡಿಯಿಂದ ಬಿದ್ದುಬಿಟ್ಟಿದ್ರಲ್ಲ, ಆವಾಗ ಅವರು ಇದು ಕಂಪ್ಲೇಂಟ್ ಕೊಡಲೇಬೇಕು, ಇಲ್ಲಾಂದರೆ ಬಾಡಿ ಕೊಡಲ್ಲ ಅಂತೀನೇನೋ ಆಗಿ. ಆಮೇಲೆ ನಾವು 4:15 ಬರುತ್ತೆ, 5:15 ಬರುತ್ತೆ ಅಂಥೇಳಿ ನೋಡುವಾಗ 6 ಗಂಟೆಗೆ ಬಂದಿದ್ದು. ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ನೋಡುವಾಗ ಟೈಮು 6:15 ಆಗಿತ್ತು.
ಮತ್ತು ವಾಪಸ್ಸು ಬೆಂಗಳೂರಿಗಂತೂ ಹೋಗೋಕ್ಕಾಗಲ್ಲ. ಏನು ಮಾಡೋದು, ಇಷ್ಟೊತ್ತಾಗಿ ಹೋಗಿದ್ದಿಲ್ಲ. ನಾನು ಮೋಹನ್ಮಾಮನಿಗೆ ಹಂಗೂ ಹೇಳಿದೆ, ನಾನು ಬೆಂಗಳೂರಿಗೆ ಹೋಗ್ತೀನಿ, ಮೆಟ್ರೋದಲ್ಲಿ ಹೋಗ್ಬಿಟ್ಟು ಹೊರ್ಟೋಗ್ತೀನಿ, 10 ಗಂಟೆಗೆಲ್ಲ ಹೋಗ್ತೀನಿ, ಕೌಶಿ ಒಬ್ಬನೇ ಇದ್ದಾನೆ ಅಂತ. ಇಷ್ಟೊತ್ತಲ್ಲಿ ಬೇಡ ಅಂತ ಮೋಹನ್ಮಾಮ ಕೂಡ ಹೇಳಿದ್ರು. ಮತ್ತು ಇನ್ನೇನು ಮಾಡೋಕ್ಕಾಗಲ್ಲ. ಆಮೇಲೆ ಕೌಶಿಗೆ ಫೋನ್ ಮಾಡಿ ಈ ಥರ ಆಗಿಬಿಟ್ಟಿದೆ, ಬರೋಕ್ಕಾಗಲ್ಲ. ಯಾಕೆಂದ್ರೆ ಅವ್ನಿಗೆ ವಿಷಯನೇ ಗೊತ್ತಿಲ್ಲ ಪಾಪ, ನಾವು ಫೋನು ಮಾಡಿಲ್ಲ. ಯಾಕೆಂದರೆ ಕಾಲೇಜಲ್ಲಿ ಅವನು ಫೋನ್ ಆನ್ ಮಾಡಲ್ಲ, ಕಾಲೇಜ್ ಮುಗಿಸ್ಕೊಂಡು ಬರುವಾಗ ಅಷ್ಟೇ ಫೋನೆಲ್ಲ ಆನ್ ಮಾಡೋದು. ಆಮೇಲೆ ಅವನೇ ಬಂದುಬಿಟ್ಟು ಫೋನ್ ಮಾಡಿದೆ, ಅದಕ್ಕೆ ನಾವು ಆಮೇಲೆ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಮುಗಿದ್ಮೇಲೆ ಫೋನ್ ಮಾಡಿ ಈ ಥರ ಆಗಿಬಿಟ್ಟಿದೆ, ಬರೋಕ್ಕಾಗ್ತಿಲ್ಲ, ಇವತ್ತೊಂದಿನ ಒಬ್ಬನೇ ಇರು ಅಂತ ಹೇಳಿದೆ. ಫಸ್ಟ್ ಟೈಮು ಅವನೊಬ್ಬನೇ ನಾವು ಬಿಟ್ಟು ಬಂದಿರುವಂಥದ್ದು. ಆಮೇಲೆ ಅವನಿಗೆ 3 ಆಪ್ಷನ್ ಕೊಟ್ಟೆ. ಒಂದು, ಮುಂದೆ ಮನೆ ಆಂಟಿ ಇದ್ದಲ್ಲ ಅವ್ರ ಮನೆಗೆ ಹೋಗು ರಾತ್ರಿ ಮಲಗೋಕ್ಕೆ, ಇಲ್ಲ 2ನೇದು ನಿನ್ನ ಫ್ರೆಂಡ್ ಯಾರಾದರೂ ಕರ್ಕೊಬಂದು ಮಲಗಿಸ್ಕೊ, 3ನೇ ಆಪ್ಷನ್ ಬಂದು ನೀನು ಒಬ್ಬನೇ ಇರು ಅಂತ. ಆಮೇಲೆ ಅವನು ಈ 3ರಲ್ಲಿ ಯಾವ್ದನ್ನಾರು ಯೂಸ್ ಮಾಡ್ಕೊ ಅಂತ ಹೇಳಿದ್ವಿ. ಆಮೇಲೆ ಅವನು ಇಲ್ಲಮ್ಮ, ಅವ್ನ ಫ್ರೆಂಡ್ ಕರೆದಿದ್ದಾನೆ, ಅವನು ಬಂದಿಲ್ಲ. ಆಮೇಲೆ ಆಂಟಿ ಮನೆಗೆ ಹೋಗೋಕ್ಕೆ ಅವ್ನಿಗೆ ಇಷ್ಟ ಆಗ್ತಿಲ್ಲ. ಆಮೇಲೆ ಸರಿ ನಾನು ಒಬ್ಬನೇ ಇರ್ತೀನಿ ಅಂತಂದ. ಸರಿ ಆಯಿತು ಅಂದ್ಬಿಟ್ಟು, ನಮಗೆ ಬೇಜಾರಾಗ್ತಿತ್ತು, ಯಾವತ್ತೂ ಒಬ್ಬನ್ನೇ ಬಿಟ್ಟಿಲ್ವಲ್ಲ ಅದರಿಂದ. ಆಮೇಲೆ ಅವನು ಒಬ್ಬನೇ ಇದ್ದ. ಸರಿ ಆಯಿತು ಇರು, ಏನು ಭಯ ಏನಿರಲ್ಲ, ಆರಾಮಾಗಿರ್ಬೋದು. ಆದರೆ ಅವನಿಗೆ ನಮಗೆ ಹೆಂಗೆ ಅನ್ನಿಸ್ತಾ ಇರುತ್ತೆ ಭಯ ಅನ್ನೋ ಥರ. ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ನಾವು ಮಳವಳ್ಳಿಗೆ ಬಂದು, ಆಮೇಲೆ ಅಲ್ಲೆಲ್ಲ ಫುಲ್ಲು ಮಳವಳ್ಳಿ. ನಾವು ಬರಬೇಕಾದ್ರೆ ರೋಡಲ್ಲೆಲ್ಲ ಗಿಲ್ಲಿದೆಲ್ಲ ಫೋಟೋಸ್ ಎಲ್ಲ ಹಾಕಿದ್ರು, ಅಂದರೆ ಬ್ಯಾನರ್ಗಳೆಲ್ಲ ತುಂಬ ಕಟ್ಟಿದ್ರು. ನನಗೆ ಕತ್ಲಲ್ಲಿ ಅಷ್ಟು ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ವೀಡಿಯೋ ಎಲ್ಲ ಮಾಡಿಲ್ಲ ಅಷ್ಟೆ. ನಾವು ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಹಾಗೆ ಸ್ವಲ್ಪ ಹೊತ್ತು ಕೂತಿದ್ವಿ. ಅಲ್ಲೆಲ್ಲ ಒಂಥರ ಟಯರ್ಡ್ ಆದಂಗೆ ಆಗಿತ್ತಾ, ಸುಮ್ಮನೆ ಜನಗಳನ್ನ ನೋಡೋದ್ರಿಂದನೇ ತಲೆನೋವೆಲ್ಲ ಬಂದುಬಿಟ್ಟಿರುತ್ತೆ. ಹಾಗೆ ಸ್ವಲ್ಪ ಸ್ನಾನ ಎಲ್ಲ ಮುಗಿಸಿ ಬಂದಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಯಿತು. ಹಾಗೆ ನಾನು ನಮ್ಮ ಪುಟ್ಟವ್ವ ಇಬ್ಬರು ಮಾತಾಡ್ತಾ ಕೂತಿದ್ದೀವಿ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.